ಸಿಎಂ ಕುರ್ಚಿ ಕಾಳಗ, ಸದನದ ಹೊತ್ತಲ್ಲೂ ಮಾತುಗಳು. ಸಿದ್ದರಾಮಯ್ಯ ಬಣದಿಂದ ಬಹಿರಂಗವಾಗಿಯೇ ಕೌಂಟರ್ನ ನೀಡಲಾಗ್ತಾ ಇದೆ. ಸದನದ ಹೊತ್ತಲ್ಲಿ ಸಿದ್ದರಾಮಯ್ಯ ಆಪ್ತರ ಮಾತಿನ ಯುದ್ಧ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದಿಂದ ಸೈಲೆಂಟ್ ಮಂತ್ರ. ಸದನ ನಡೀತಾ ಇರುತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಕೂತು ಇದರ ಬಗ್ಗೆನೇ ಮಾತುಕತೆ ಆಡ್ತಿದಾರಂತೆ. ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದಾರಲ್ಲ. ಹರೀಶ್, ಈಗ ಸದನ ನಡಿಬೇಕಾದ್ರೂ ಕೂಡ ಇದೇ ಮಾತು. ಸದನದ ಮೇಲೆ ನಿಗಾ ಇಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆಯ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕುರ್ಚಿಯನ್ನ ಉಳಿಸ್ಕೊಳ್ಳಿಕ್ಕೆ ಒಬ್ರು, ಕುರ್ಚಿಯನ್ನ ಹಿಡ್ಕೊಳ್ಳಿಕ್ಕೆ ಒಬ್ರು, ಅವರ ಆಪ್ತ ಬಳಗದಲ್ಲಿ ಮಾತುಕತೆಗಳು. ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಆ ಬ್ರೇಕ್ಫಾಸ್ಟ್ ನಂತರ ಎಲ್ಲರೂ ಒಟ್ಟಾಗಿದ್ವಿ, ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ತಿಕ್ಕಾಟ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಆದರೆ ಬೆಳಗಾವಿ ಅಧಿವೇಶನ ಆರಂಭದ ದಿನದಲ್ಲೇ ಕೂಡ ಗದ್ದಿಗೆ ಕಿಚ್ಚು ಈಗ ತಾರಕಕ್ಕೇರಿದೆ. ಯತೀಂದ್ರ ಅವರ ಹೇಳಿಕೆ ಸಹಜವಾಗಿ ಕೂಡ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣವನ್ನು ಕೆರಳಿಸುವಂತೆ ಮಾಡಿದೆ. ಸೊ ಅದಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಬಳಗ ಸೈಲೆಂಟ್ ಆಪರೇಷನ್ ಮಾಡ್ತಾ ಇದ್ದಾರೆ. ಈತ ಸಿಎಂ ಸಿದ್ದರಾಮಯ್ಯ ಅವರ ಬಳಗ ನೇರವಾಗಿ ಬಹಿರಂಗವಾಗಿ ಕೂಡ ಕೌಂಟರ್ ಅನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಸಹಜವಾಗಿ ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿದೆ. ಅದರ ಬೆನ್ನಲ್ಲೇ ನಿನ್ನೆಯಷ್ಟೇ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಸೊ ನಾಯಕತ್ವವನ್ನು ಬದಲಾಯಿಸುವ ಗಟ್ಸ್ ಯಾರಿಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದೇನಾದಿದ್ರೆ ಹೈಕಮಾಂಡ್ಗೆ ಅಷ್ಟೇ, ಉಳಿದಂತೆ ಯಾರಿಗೂ ಆ ಗಟ್ಸ್ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲಿ 2.5 ವರ್ಷಕ್ಕೆ ಅಂದ್ಬಿಟ್ಟು ಯಾರು ಸಿಎಂ ಆಯ್ಕೆ ಮಾಡಿಲ್ಲ, 5 ವರ್ಷಗಳ ಕಾಲ ಅವಧಿಗೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸೊ ರಾಯರೆಡ್ಡಿ ಆಗಿರ್ಬೋದು, ಮಹದೇವಪ್ಪ ಅವರು ಆಗಿರ್ಬೋದು, ರಾಜಣ್ಣ, ಬೇರೆ ಬೇರೆ ಎಲ್ಲರೂ ಕೂಡ ಸಿಎಂ ಆಪ್ತ ಬಳಗದ ಸಚಿವರು ನೇರವಾಗಿ ಕೂಡ ಕೌಂಟರ್ ಅನ್ನು ಕೊಡ್ತಕ್ಕಂಥ ಮಾಡ್ತಿದ್ದಾರೆ. ಸೊ ಇತ್ತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗ ಸದ್ಯದಲ್ಲ ಸೈಲೆಂಟ್ ಆಗಿ ಒಂದು ಆಪರೇಷನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಮಾತುಗಳು ಕೂಡ ಕೇಳಿಬರ್ತಿದೆ. ಅಂದ್ರೆ ನಿನ್ನೆಷ್ಟೇ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆಪ್ತ ಬಳಗದ ಶಾಸಕರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಸೈಲೆಂಟ್ ಆಗಿರಿ, ಎಲ್ಲವೂ ಒಳ್ಳೇದಾಗ್ತಿದೆ, ಹಾಗಾಗಿ ಯಾವುದೇ ಹೇಳಿಕೆಗಳು ಬಂದರೂ ಕೂಡ ಅದಕ್ಕೆ ಕೌಂಟರ್ ಕೊಡ್ತಕ್ಕಂಥ ಹೇಳಿಕೆಗಳನ್ನ ಕೊಡಬೇಡಿ ಅನ್ನುವಂಥ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅದ್ರ ಜೊತೆಗೆ ರಾಜ್ಯದಲ್ಲಿ ಯಾರ್ಯಾರು ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ ಏನು ಅನ್ನುವಂಥ ಪ್ರತಿಯೊಂದರ ವಿದ್ಯಮಾನವೂ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗ್ತಿದೆ. ಹಾಗಾಗಿ ಯಾರು ಕೂಡ ಹೇಳಿಕೆಗಳನ್ನ ಕೊಡಬೇಡಿ, ಸೈಲೆಂಟ್ ಆಗಿರಿ ಅನ್ನುವಂಥ ಮಾತನ್ನ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗಕ್ಕೆ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರು ಪ್ರವೋಕ್ ಆಗಿ ಯಾವುದೇ ರೀತಿಯ ಬಹಿರಂಗವಾಗಿ ಹೇಳಿಕೆ ಕೊಡೋದನ್ನ ಒಂದಷ್ಟು ನಿಯಂತ್ರಣ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಗದ್ದಿಗೆ ಗುದ್ದಾಟ ಈಗ ಸದ್ಯಕ್ಕೆ ತಾರಕಕ್ಕೇರಿದೆ. ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.